ನಮಸ್ತೆ ಸ್ನೇಹಿತರೆ, ಈ ತಿಂಗಳು ಬಂದಿರತಕ್ಕಂಥ ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತೆ. ಅದು ಯಾವ ದಿನ ಬಂದಿದೆ, ಯಾವಾಗ ತಿಥಿ ಆರಂಭವಾಗಿ ಅಂತ್ಯವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಷಾಢ ಮಾಸ ಶುರುವಾಗೋಕ್ಕಿಂತ ಮುಂಚೆ ಬರುವಂತಹ ಅಮಾವಾಸ್ಯೆಯನ್ನು ಆಷಾಢ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಇದನ್ನು ಕೆಲವು ಕಡೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತೆ. ಆ ದಿನ ರೈತರು ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡುವಂಥದ್ದು, ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಎತ್ತುಗಳಿಗಾಗಲಿ ಗೋವುಗಳಿಗಾಗಲಿ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕೆಲವು ಕಡೆ ಕರೆಯಲಾಗುತ್ತೆ. ಈ ಅಮಾವಾಸ್ಯೆ 14ನೇ ತಾರೀಕು, ಇದೇ ತಿಂಗಳು ಜುಲೈ 14ನೇ ತಾರೀಕು ಬಂದಿದೆ, ಮಂಗಳವಾರ ಬಂದಿದೆ. ಯಾವ ಸಮಯದಲ್ಲಿ ತಿಥಿ ಆರಂಭವಾಗಿ ಅಂತ್ಯವಾಗುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಸೋಮವಾರ 13ನೇ ತಾರೀಕು 6:49 ಸಂಜೆ 6:49 ಶುರುವಾಗುತ್ತೆ. ಅಂತ್ಯವಾಗೋದು ಮಂಗಳವಾರ 14ನೇ ತಾರೀಕು 3:12 ಅಮಾವಾಸ್ಯೆ ತಿಥಿ ಅಂತ್ಯವಾಗುತ್ತೆ. ಈಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೂರ್ಯ ಯಾವಾಗ ಉದಯ ಆಗ್ತಾನೆ ಆವಾಗ ಅಮಾವಾಸ್ಯೆಯನ್ನು ತಗೊಳ್ಬೇಕಾಗುತ್ತೆ. ಆ ಕಾರಣ ಮಂಗಳವಾರ ನಮಗೆ ಸಂಪೂರ್ಣವಾಗಿ ಅಮಾವಾಸ್ಯೆ ಬಂದಿರುವಂಥದ್ದು. 3:30ವರೆಗೂ ನಮಗೆ ಅಮಾವಾಸ್ಯೆ ಇರುತ್ತೆ. ಈಗ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡೋದಾದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಶುಭ. ನೀವು ಹಿಂದಿನ ದಿನವೇ ಎಲ್ಲ ದೇವ್ರ ಮನೆಯನ್ನೆಲ್ಲ ಶುದ್ಧವಾಗಿ ಶುಚಿಯಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು. ಇಲ್ಲ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ರಾಹುಕಾಲ ಬಿಟ್ಟು ನೀವು ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಆದರೆ 3:30 ಒಳಗೇ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಮಾಡಿದರೆ ನಿಮಗೆ ಅದು ಅಮಾವಾಸ್ಯೆ ಪೂಜೆ ಆಗೋದಿಲ್ಲ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿ ಆದಮೇಲೆ ಯಾವ ಥರ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದು ಅಂದರೆ, ನೀವು ರೆಗ್ಯುಲರಾಗಿ ಅಮಾವಾಸ್ಯೆಗಳು ಪೂಜೆ ಮಾಡ್ತಿದ್ದಕ್ಕಂತಲೇ ಮಾಡಿ. ನೀವು ಸ್ವಲ್ಪ ಅಮಾವಾಸ್ಯೆಗಳಲ್ಲಿ ಹುಣ್ಣಿಮೆಗಳಲ್ಲಿ ಮನೆಗೆ ದೃಷ್ಟಿ ಆಗಲಿ, ಇಲ್ಲ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆಗಲಿ, ಇಲ್ಲ ವಯಸ್ಸಾದವರಿಗೆ ಗರ್ಭಿಣಿಯರಿಗೆ ದೃಷ್ಟಿಯನ್ನು ತೆಗೆಯೋದು ತುಂಬ ಒಳ್ಳೆಯದು. ಆ ದಿನ ನೀವು ನಿಂಬೆಹಣ್ಣಿಂದ ಮನೆಗೆ ನೀರು ಉಳಿಸಿ ಮನೆ ಬಾಗಿಲಿಗೆ ಕೊಯ್ದು ನಿಂಬೆಹಣ್ಣನ್ನು ಇಡುವಂಥದ್ದು. ಅವಾಗ ಮನೆಗೆ ಕೆಟ್ಟ ದೃಷ್ಟಿ ಆಗಿರಲಿ, ನೆಗೆಟಿವ್ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ. ಆಮೇಲೆ ಮಕ್ಕಳಿಗೂ ಅಷ್ಟೇ ನಿಂಬೆಹಣ್ಣಾಗಲಿ, ಉಪ್ಪು, ಮೆಣಸು ಈ ಥರ ದೃಷ್ಟಿಯನ್ನು ತೆಗೆದುಬಿಟ್ಟು 3 ಸರಿ ಅದನ್ನು ಯಾರು ತುಳಿದಂಥ ಜಾಗದಲ್ಲಿ ಹಾಕೋದ್ರಿಂದ, ಇಲ್ಲ ಗಿಡಕ್ಕೆಲ್ಲ ಹಾಕೋದು ಒಳ್ಳೆಯದಾಗುತ್ತೆ. ಈ ಥರ ಮಾಡೋದ್ರಿಂದ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಮ್ಮಲ್ಲಿ ಬಾಡಿಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಆಮೇಲೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ಬಾಡಿಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಮನೆಯೂ ಸ್ವಚ್ಛಗೊಳಿಸ್ಬೇಕಾದ್ರೂ ಅಷ್ಟೇ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ವಾರಗಳಲ್ಲಿ, ತಿಥಿಗಳಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ, ಗೋಮೂತ್ರ ಈ ಥರ ನೀರಿಗೆ ಹಾಕಿಬಿಟ್ಟು ಮನೆಯನ್ನು ಸ್ವಚ್ಛ ಮಾಡೋದಾಗಲಿ ಮಾಡಿದರೆ, ಮೂಲೆಯಲ್ಲೂ ಸ್ವಚ್ಛ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸ್ವಲ್ಪ ಮಾಡ್ತಾ ಬನ್ನಿ ಆ ಥರ. ಆಮೇಲೆ ಧೂಪ ದೀಪ ಆವತ್ತಿನ ದಿನ ಧೂಪ ದೀಪ ಹಾಕಿ ಮೂಲೆಗೂ ತೋರಿಸ್ಬೇಕು ಧೂಪಗಳನ್ನು. ಆವಾಗ ಮೂಲೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಲಿ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಲಿ ಕಡಿಮೆ ಆಗ್ತಾ ಬರುತ್ತೆ. ಈ ಥರ ಮಾಡೋದ್ರಿಂದ ಅಮಾವಾಸ್ಯೆಗಳಲ್ಲಿ ನಿಮಗೆ ನೆಗೆಟಿವ್ ಆಗಿರ್ತಕ್ಕಂಥದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಮಾವಾಸ್ಯೆ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾವುದೇ ಕಾರಣಕ್ಕೂ ಲಕ್ಷ್ಮೀ ವಿಗ್ರಹ ಆಗಲಿ, ಫೋಟೋ ಆಗಲಿ ಇದ್ದರೆ ಅದಕ್ಕೆ ದೀಪಗಳನ್ನು ಹಚ್ಚುವ. ಈ ಥರ ಮಾಡ್ತಾ ಬಂದರೆ ಅಮಾವಾಸ್ಯೆಗಳಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಬೇಗ ಬಗೆಹರಿಯುತ್ತೆ. ಇದಾಗಿತ್ತು ಅಮಾವಾಸ್ಯೆ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.